ಮಲ್ಕಾಜಿ ಮತ್ತು ಮನೋಜಿ ನೋಡ್ರಿ ಇವರೆಲ್ಲ ಕದ್ಕೊಂಡು ಬೇಕ್ರ್ಯಾಗ ನೋಡ್ರಿ ಅವ ನಾ ಚಿಪ್ಸ್ ತೊಗೊಂತಾನಂತ ಅವ ಇವ್ ಚಿಪ್ಸ್ ತೊಗೊಂತಾನಂತ ಇವ ಇಲ್ಲಿ ಬರ್ತ್ಡೇ ಕೇಕ್ ತೊಗೊಳಕ್ಕೆ ಬಂದ್ರೆ ಇವ್ರದ ನೋಡೋದಾಗೈತೆ ನೋಡ್ರಿ ಇವ್ ಮಲ್ಕಾಜಿ ಹೆಂಗೆ ಕದ್ಕೊಂಡ್ಕಾರ ಓಡಾಕತ್ಬಿಟ್ಟ ನೋಡ್ರಿಪ್ಪ ಅವ್ರಿಗೆ ಅಣ್ಣಾರ್ಗೆ ಹೇಳತ್ಲೆ ಚಿಪ್ಸ್ ಹಿಡ್ಕೊಂಡು ಓಡಾಕತ್ಬಿಟ್ಟಾರ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಜೈ ಶ್ರೀರಾಮ್. ನಾನು ನಿಮ್ಮ ಪ್ರೀತಿ ಹೆಬ್ಬಳ್ಳಿ ಹುಡುಗ. ಈಗ ನಾವು ಎಲ್ಲಿ ಹೊಂಟ್ಬಿಟ್ಟವಂದ್ರೆ ಕಾಲೇಜ್ ಕಡೆ ನೋಡ್ರಿ. ಈಗ ಕಾಲೇಜ್ ಕಡೆ ನಮ್ಮ ಮಾವ ಕೂಡ ಹೊಂಟಿದ್ದೀವಿ ರೀ. ಬಂದಿಂದ ಒಂದೇ ಕ್ಲಾಸ್ ಇತ್ತರಿಪ್ಪ, ಇನ್ನೂ ಅವ್ರ ಟೀಚರ್ ಬಂದಿರ್ಕಲ್ಲ ಅದಕ್ಕೆ ನಿಂತಿದ್ದೀವಿ ರೀ. ಕ್ಲಾಸ್ ಕೇಳ್ಕೊಂಡು ಮತ್ತೆ ಊರ ಕಡೆ ಹೋದ್ರಾತಂತೇಳಿ ಈಗ ಬಸ್ ಸ್ಟ್ಯಾಂಡ್ಗೆ ಬಂದೆ. ಬಸ್ ಸ್ಟ್ಯಾಂಡ್ ನಿಂತ್ರ ಬಸ್ ಹತ್ಕೊಂಡವ್ ನೋಡ್ರಿ ಈಗ ನಮ್ಮ ಊರಿಂದ. ಮತ್ತೇನೈತ್ರಿ ಮನೆಗೆ ಬಂದೀವ್ರಿ. ಇವ್ರು ನೋಡ್ರಿ ಅವ್ರ ಹುಡುಗಿ ಕೂಡ ಮಾತಾಡಕತ್ಬಿಟ್ಟಾರ ನೋಡ್ರಿ. ಇವ್ರು ಆಕಾಶ ಇವ್ ಮತ್ತು ಮನೋಜ ನೋಡ್ರಿ ಹೆಂಗೆ ಮಾತಾಡಕತ್ತಾರ ಕೇಳಿಸ್ಕೋರಿ ಅವ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದಾದ್ಮೇಲೆ ಪ್ರವೀಣ್ ಅವರು ಕೆಬ್ನ ಬಂದಿದ್ದು ನೋಡ್ರಿ, ಅವ್ನು ಕರ್ಕೊಂಬರಕ್ಕ ಹೊಂಟಿದ್ದೀವಿ ರೀ. ಆಮೇಲೆ ಈಗ ಇಳ್ಕೊಂಡಾಕತ್ತಾರ ನೋಡ್ರಿಪ್ಪ ಅವ್ರು. ಅದನ್ನ ನೋಡ್ಕೊಂತ ಒಂದು ವಿಡಿಯೋ ಮಾಡಿದೀವಿ ರೀ. ಆಮೇಲೆ ಈ RX ಸೌಂಡ್ ಕೇಳ್ರಿ ಹೆಂಗೆ ಮತ್ತು ಇವ್ರು ಬೇಕ್ರ್ಯಾಗ ಹಿಂಗೆ ಕದ್ಯಾಕತ್ಬಿಟ್ಟಿದ್ರು ನೋಡ್ರಿಪ್ಪ. ನಂಗೊಂದೆರಡು ನಿಂಗೊಂದೆರಡು ಅಂಥೇಳಿ ಮಲ್ಕಾಜ್ ಕದ್ಕೊಂಡು ಓಟಾನ ನೋಡ್ರಿಪ್ಪ. ಮತ್ತೇನೈತ್ರಿ ಇವತ್ತಿನ ಬ್ಲಾಗ್ ಇಷ್ಟ ನೋಡ್ರಿ. ಎಲ್ಲರೂ ಲೈಕ್ ಶೇರ್ ಫಾಲೋವ ಸಪೋರ್ಟ್ ಮಾಡಿರಿಪ್ಪ. ನೋಡ್ರಿ ಈಗ ಮಲ್ಕಾಜಿ ಹೆಂಗೆ ಕದ್ಯಾಕತ್ಬಿಟ್ಟಿನ ಇಷ್ಟ ನೋಡ್ರಿ.